ಅದಿರ್ಲಿ, ಅವ್ರು ತಿರುಗು ನಿಮ್ಗೆ ಕಾಲ್ ಮಾಡಿದ್ರಾ? ಇಲ್ಲ ರೀ, ತಿರ್ಗಾ ಟ್ರೈ ಮಾಡಿ ನೋಡ್ತೀನಿ. ಒಂದ್ ನಿಮಿಷ ಇರಿ, ಬಂದ್ಬಿಡ್ತೀನಿ. ಸರಿ ರೀ. ಏನ್ರಿ ಈಗ್ಲೂ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ? ಹೌದಾ? ಒಂದ್ ವೇಳೆ ಡ್ಯೂಟಿ ಮುಗಿಸಿ ಇನ್ನೂ ಹಾಸ್ಟೆಲ್ ಬಂದಿಲ್ವೇನೋ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕಾಲ್ ಮಾಡಿ ನೋಡೋಣ. ಆಯ್ತು ರೀ. ಏನ್ರಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನಾನು ನಿಮಗೋಸ್ಕರ ನಿಮ್ಮ ಮನೆಯವ್ರು ಕೊಟ್ಟಿರೋ ಐಟಮ್ಸ್ನೆಲ್ಲ ನಿಮಗೆ ಕೊಡೋದಕ್ಕೋಸ್ಕರ ಅಲ್ಲಿ ಬಂದಲ್ವಾ, ಅದೇ ರೀತಿ ನನಗೆ ಗೊತ್ತಿರೋರು ಸ್ವಲ್ಪ ಜನ ಇಲ್ಲಿದ್ದಾರೆ. ಅವ್ರನ್ನೂ ನೋಡೋದಕ್ಕೋಸ್ಕರ ನಾನು ಹೋಗ್ಬೇಕಲ್ಲ. ಆದರೆ ಇವಾಗ ಯಾರೂ ಅವ್ರ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರೋದಿಲ್ಲ. ಒಂದು ವೇಳೆ ನೀನೆಲ್ಲರೂ ಉಳ್ಕೋಬೇಕು ಅಂದ್ಕೊಂಡ್ರೆ ನನ್ನ ಮನೇಲೇ ಉಳ್ಕೊ ಅಂತೇಳಿ ವಿಜಯ್ ಹೇಳೇನೆ ಕಳಿಸಿದ್ರು. ಅವ್ರು ಹೇಳಿದ್ರಿಂದಾನೇ ನಿಮ್ಮ ಹತ್ರ ನಾನು ಕೇಳ್ತಾ ಇರೋದು. ಈ ಒಂದು ರಾತ್ರಿ ಮಾತ್ರ ನಾನು ಇಲ್ಲಿ ಉಳ್ಕೋಬೋದಾ? ನಿಮ್ಗೆ ಒಪ್ಪಿಗೆ ಇಲ್ಲ ಅಂದರೆ ಬೇಡ ಕಣ್ರಿ. ನೀವಿಲ್ಲೇ ಉಳ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ಅವರೇ ಉಳಿಯಕ್ ಹೇಳಿದ್ರಲ್ಲ, ಒಂದ್ ನೈಟಿಗೆ ತಾನೇ, ಉಳ್ಕೊಳ್ಳಿ. ಸರಿ. ಹಾಗಾದ್ರೆ ನೀವೊಂದ್ ಮಾಡಿ, ಹೇಗಿದ್ರು ನೀವಿಲ್ಲಿ ಇವತ್ ರಾತ್ರಿ ಉಳಿತೀರಲ್ಲ, ನೀವು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನೀವು ನನ್ ಜೊತೆ ಬನ್ನಿ. ನೀವು ಉಳ್ಕೊಳಕ್ಕೆ ರೂಮ್ ತೋರಿಸ್ತೀನಿ, ಬನ್ನಿ. ನೀವ್ ಈ ರೂಮಲ್ಲಿ ರೆಸ್ಟ್ ತಗೋಬಹುದು. ಈ ರೂಮಲ್ಲಿ ಮಾತ್ರನೇ AC ಇದೆ. ಟ್ರಾವೆಲ್ ಮಾಡಿ ಟಯರ್ಡ್ ಆಗಿರ್ತೀರಾ, ನೀವು ರೆಸ್ಟ್ ತಗೊಳ್ಳಿ. ನಾವ್ ಈವ್ನಿಂಗ್ ಮೀಟ್ ಮಾಡೋಣ. ಥ್ಯಾಂಕ್ಸ್ ರೀ. ಆಯ್ತು ರೀ. ಪರವಾಗಿಲ್ವೇ, ಅವ್ರಿಗೆ ನನ್ ಮೇಲೆ ಎಷ್ಟು ಆಸೆ. ಅಂಗಡಿಯೆಲ್ಲ ಅಲ್ದಾಡಿ ತುಂಬಾ ಸ್ಯಾರೀಸು, ಒಡವೆಗಳು, ಐಫೋನ್ ಎಲ್ಲ ತಗೊಂಡು ಇವ್ರ ಹತ್ರ ಕೊಟ್ಟು ಕಳ್ಸಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ನೋಡಿದ್ರೆ ಫೋನ್ ಸಿಗ್ತಾನೇ ಇಲ್ಲ, ಸ್ವಿಚ್ ಆಫ್ ಆಗಿದೆ. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಸರಿ, ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈ ಮಾಡಿ ನೋಡೋಣ. ಅಪ್ಪ, ಕೆಲಸ ಮಾಡಿ ಟಯರ್ಡ್ ಆಗಿದೆ, ನಾವು ಸ್ವಲ್ಪ ರೆಸ್ಟ್ ತಗೊಳ್ಳೋಣ.